ಬನ್ನಿ ವಿದ್ಯಾರ್ಥಿಗಳೇ, ಮತ್ತೆ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸದಲ್ಲಿರುವಂತಹ ವರ್ಗ ಸಮೀಕರಣ ಪಾಠಗಳನ್ನು ಅಭ್ಯಾಸಕ್ಕೆ ಇನ್ನೊಂದನ್ನು ತೆಗೆದುಕೊಳ್ಳೋಣ. ಇಲ್ಲಿ ಪ್ರಶ್ನೆ ಈ ರೀತಿ ಇದೆ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಇದು ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ನಮಗೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿರುವಂತಹ ದತ್ತಾಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಲಂಬಕೋನ ತ್ರಿಭುಜ ಆಗುತ್ತೆ. ಲಂಬಕೋನ ತ್ರಿಭುಜ ಅಂದ್ರೆಗಿನ ಒಂದು ಕೋನ 90 ಡಿಗ್ರಿ ಇರುತ್ತೆ, ಬಿ ಕೋನ 90 ಡಿಗ್ರಿ. ಇಲ್ಲಿ ಪಾದ ಏನಾಗಿದೆ, ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಪಾದ ನಾವು ಎಕ್ಸ್ ಅಂತ ಅಂದ್ಕೊಂಡ್ರೆ ಅದರ ಇನ್ನೊಂದು ಬಾಹು ಏನಾಗಿರ್ತದೆ, 7 ಸೆಂಟಿಮೀಟರ್ ಕಡಿಮೆ, ಎಕ್ಸ್ ಮೈನಸ್ 7. ವಿಕರ್ಣದ ಉದ್ದ ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ಈಗ ನಾವು ಈ ಎರಡು ಬಾಹುಗಳನ್ನು ಬಿ ಸಿ ಮತ್ತು ಎ ಬಿ ಬಾಹುಗಳನ್ನು ಕಂಡುಹಿಡಿಯೋಣ. ಪಾದ ಬಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್. ಅದೇ ರೀತಿ ಇನ್ನ ಒಂದು ಬಾಹು ಎ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ ಎರಡು ಬಾಹುಗಳನ್ನು ಕಂಡುಹಿಡಬೇಕು. ಈ ಲಂಬಕೋನ ತ್ರಿಭುಜ ಅಂತ ಹೇಳಿದರೆ ನಮಗೆ ಒಂದು ಪ್ರಮೇಯ ನೆನಪಾಗ್ತದೆ, ಅದುವೇ ಪೈಥಾಗೋರಸ್ ಪ್ರಮೇಯ. ಆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಹೇಗೆ ಬರುತ್ತೆ ನೋಡಿ. ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರ್ತದೆ ಅಂತ ಹೇಳ್ತದೆ. ಸೊ ಆ ಒಂದು ಹೇಳಿಕೆ ಪ್ರಕಾರ ನಾನು ಈಕ್ವೇಶನ್ ಅನ್ನು ಬರೀತೇನೆ. ಸೊ ವಿಕರ್ಣದ ಮೇಲಿನ ವರ್ಗವು ಅಂತಂದ್ರೆ ಇಲ್ಲಿ ಬರೀತೇನೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ. ವಿಕರ್ಣದ ಮೇಲಿನ ವರ್ಗವು ಅಂತಂದ್ರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್. ಸೊ ಎ ಸಿ ಏನಿದೆ 13 ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಬಿ ಅಂದರೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವಯರ್. ಸೊ 13 ಸ್ಕ್ವಯರ್ ಅಂದರೆ 13 2 ಬಾರಿ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ, 169. 13 ಇಂಟು 13 ಮಾಡಿದಾಗ ನಮಗೆ 169 ಬರುತ್ತೆ. ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅಂದರೆ ಇಲ್ಲಿ ಬರೀತೇನೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಹಾಗೆ 13 ಇಂಟು 13 ನಾನು ಇಲ್ಲಿ ಗುಣಿಸ್ತೇನೆ ನಿಮಗೆ ಗೊತ್ತಾಗಲಿ ಅಂತ. ಸೊ 3 ಮೂಲೆ 9, 3 ಒಂದಲೆ 3, 1 ಮೂಲೆ 3, 1 ಒಂದಲೆ 1. ಸೊ 169. ಓಕೆ. ಪ್ಲಸ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಅಂದರೆ ಎಕ್ಸ್, ಬಿ ಅಂದರೆ 7. ಸೊ ಆ ಕಡೆ ಬಲಭಾಗ ಏನಿದೆ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 7 ಸ್ಕ್ವೇರ್ ಮೈನಸ್ 2, ಎ ಅಂದರೆ ಎಕ್ಸ್, ಬಿ ಅಂದರೆ 7. 169 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 7 ಸ್ಕ್ವೇರ್ ಅಂದರೆ 7 7 49 ಮೈನಸ್ 2 ಇಂಟು ಎಕ್ಸ್ 2x ಇಂಟು 7 14x. 169 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x ಸ್ಕ್ವೇರ್. ಸೊ ಮೈನಸ್ 14x. ಈಗ ಪ್ಲಸ್ 49. ಈಗೇನು ಮಾಡ್ತೇನೆ, 169 ಆ ಕಡೆ ಕಳಿಸ್ತೇನೆ. ಅವಾಗೇನಾಗುತ್ತೆ ನಮಗೆ 2x ಸ್ಕ್ವೇರ್ ಮೈನಸ್ 14x ಪ್ಲಸ್ 49. ಇದು ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ 169 ಇಸ್ ಈಕ್ವಲ್ ಟು 0. ಸೊ ಈಗ ನಮಗೆ ಈ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 2x ಸ್ಕ್ವೇರ್ ಮೈನಸ್ 14x. ಇಲ್ಲಿ ಇದು ಕಳೆದ್ರೆ ಎಷ್ಟಾಗುತ್ತೆ, 169ರಲ್ಲಿ 49 ಹೋದರೆ ಮೈನಸ್ 120. ಸೊ ಇಲ್ಲಿ ಸಹಗುಣಕಗಳು ನೋಡಿ, 2 14 ಇದೆ, ಮೈನಸ್ 120 ಸ್ಥಿರಾಂಕ. ಸೊ ಎಲ್ಲವುಗಳ 2ರಿಂದ ಭಾಗ ಆಗ್ತವೆ. ಆದ್ದರಿಂದ ನಾನು 2ರಿಂದ ಭಾಗ ಮಾಡ್ತೇನೆ.
ಭಾಗ ಮಾಡಿದಾಗ ನಮಗೆ ಇಲ್ಲಿ ಏನು ಉಂಟಾಗ್ತದೆ, ಎಕ್ಸ್ ಸ್ಕ್ವಯರ್ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0. ಈ ಥರ ಈಕ್ವೇಶನ್ ಬರ್ತದೆ ನಮಗೆ. ಇಲ್ಲಿ ನಾವು ಅಪವರ್ತಿಸುವ ವಿಧಾನದಿಂದ ಮಾಡ್ಬೋದು. ನೋಡಿ ಹೇಗೆ ಮಾಡ್ತೀರಿ ಅಂತಕ್ಕಂಥದ್ದು. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಇದೆ, ಇಲ್ಲಿ ಮೈನಸ್ 60 ಇದೆ. 1 ಇಂಟು ಮೈನಸ್ 60 ಮೈನಸ್ 60. ಇದಕ್ಕೆ 60 ಯಾವ ಮಗ್ಗೆಯಲ್ಲಿ ಬರ್ತದೆ ನೋಡಬೇಕು. 15 4 60 ಬರಲ್ಲ, 16 60 ಬರಲ್ಲ. ಇನ್ನು ಯಾವುದರಲ್ಲಿ ಬರ್ತದೆ ನೋಡಿ, 2 3 30 ಬರಲ್ಲ. ನೆಕ್ಸ್ಟು 3 2 ಇದನ್ನು ಆಗಲ್ಲ. ನೆಕ್ಸ್ಟು 4 1 4 5 20. ನೆಕ್ಸ್ಟ್ 5 1 5 5 2 10. ಸೊ 12 ಮತ್ತು 5. 12ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ, 7. ಸೊ ಇಲ್ಲಿ ಮೈನಸ್ 7 ಇರೋದ್ರಿಂದ ನಮಗೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಏನು ಹಾಕ್ಬೇಕು, ಮೈನಸ್. ಸೊ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಈ ಮಧ್ಯ ಪದವನ್ನು ನಾನು ವಿಭಾಗಿಸ್ತೀನಿ 2 ಸಂಖ್ಯೆಗಳಿಂದ, ಪ್ಲಸ್ 5x ಮೈನಸ್ 12x ಮೈನಸ್ 60 ಇಸ್ ಈಕ್ವಲ್ ಟು 0. ಈಗ ಗುಂಪು ಮಾಡಿ 2 ಸಂಖ್ಯೆಗಳಿಗೆ, ಇವೆರಡು ಸಂಖ್ಯೆಗಳು. ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಕಾಮನ್ ಎಕ್ಸ್ ಸಹಗುಣಕ ಎಕ್ಸ್ ಇದೆ, ನಮಗೆ ಚರಾಕ್ಷರ ಒಂದು ಕಾಮನ್ ತೆಗಿತೇನೆ. ಇಲ್ಲಿ ಎಕ್ಸ್ ಉಳಿತದೆ, ಪ್ಲಸ್ 5. ಇಲ್ಲಿ ಮೈನಸ್ 12 ಕಾಮನ್ ತೆಗಿತಾನೆ, ಎಕ್ಸ್ ಉಳಿತದೆ. ಇಲ್ಲಿ ಪ್ಲಸ್ 12 60 ಇಸ್ ಈಕ್ವಲ್ ಟು 0. ಸೊ ಒಳಗಿನ ಪದಗಳು ನಮಗೆ ಸೇಮ್ ಇರೋದ್ರಿಂದ ಒಂದು ಪದವನ್ನು ಬರ್ಕೊಳ್ತೇನೆ, ಹೊರಗಿನ ಪದಗಳನ್ನು ನಾನು ಜೋಡಿಸ್ತೇನೆ. ಈ ಥರ ಬರುತ್ತೆ. ರೇಖಾತ್ಮಕ ಸಮೀಕರಣಗಳು ಉಂಟಾಗ್ತವೆ. ಇಲ್ಲಿ ನಮಗೆ 0ಗೆ ಸಮೀಕರಿಸಿ, ಪ್ರತಿಯೊಂದು ರೇಖಾತ್ಮಕ ಸಮೀಕರಣವನ್ನು 0ಗೆ ನಮಗೆ ಸಮೀಕರಿಸಿ, -12 ಇಸ್ ಈಕ್ವಲ್ ಟು 0. ಈಗ +5 ಆ ಕಡೆ ಹೋದ್ರೆ ಏನಾಗುತ್ತೆ, -5. ಆರ್ -12 ಆಚೆ ಹೋದ್ರೆ ಏನಾಗುತ್ತೆ, +12. ನೋಡಿ ವಿದ್ಯಾರ್ಥಿಗಳೇ, ಈಗ ಎಕ್ಸ್ ಬೆಲೆ -5 ಬಂದಿದೆ ಮತ್ತು ಎಕ್ಸ್ ಬೆಲೆ 12 ಬಂದಿದೆ. ಆದರೆ ನಮಗೆ ಋಣಾತ್ಮಕ ಸಂಖ್ಯೆಯನ್ನು ತೆಗೆದುಕೊಳ್ಳೋದಿಲ್ಲ, ಧನಾತ್ಮಕ ಸಂಖ್ಯೆಯನ್ನು ತೆಗೆದುಕೊಳ್ತೇವೆ. ಯಾಕಂದರೆ ಯಾವಾಗಲೂ ನಮಗೆ ದೂರದ ಅಳತೆ ನಮಗೆ ಪಾಸಿಟಿವ್ ನಂಬರನ್ನು ಯೂಸ್ ಮಾಡ್ತೇವೆ. ಸೊ ನಮಗೆ ಇಲ್ಲಿ ಪಾದ, ಹಾಗಾದರೆ ಪಾದ ಎಷ್ಟು ಬಂದಿದೆ ನಮಗೆ, ಇಸ್ ಈಕ್ವಲ್ ಟು BC ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ 12 ಸೆಂಟಿಮೀಟರ್. ಅದೇ ರೀತಿಯಲ್ಲಿ ಇನ್ನೂ ಒಂದು AB x - 7 12 - 7, ಸೊ 5 ಸೆಂಟಿಮೀಟರ್. ಸೊ ವಿದ್ಯಾರ್ಥಿಗಳೇ, ಹೀಗೆ ಆ ಲಂಬಕೋನ ತ್ರಿಭುಜದ ಪಾದ ಮತ್ತು ಇನ್ನೊಂದು ಬಾಹುವನ್ನು ಕಂಡುಹಿಡಿದಿದ್ದೇವೆ. ಇಲ್ಲಿ ನಮಗೆ ಪೈಥಾಗೊರಸ್ ಪ್ರಮೇಯ ಗೊತ್ತಾಗಿರಬೇಕು ಮತ್ತು ನಿತ್ಯ ಸಮೀಕರಣ ಸೂತ್ರ ಗೊತ್ತಿರಬೇಕು. ನಂತರ ಇಲ್ಲಿ ಅಪವರ್ತಿಸುವ ವಿಧಾನ ಗೊತ್ತಿರಬೇಕು. ಈ ಎಲ್ಲ ಅಂಶಗಳು ನಮಗೆ ತಿಳಿದಿದ್ದೇ ಆದಲ್ಲಿ ಇಂತಹ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸ್ಬೋದು. ವಿದ್ಯಾರ್ಥಿಗಳೇ, ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ತಮಗೆ ಇನ್ನೂ ಏನಾದರೂ ಸಮಸ್ಯೆಗಳಿದ್ದಲ್ಲಿ, ಪಠ್ಯಪುಸ್ತಕದಲ್ಲಿ ಯಾವುದೇ ಸಮಸ್ಯೆವಿರಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ಮೇಲೆ ನನಗೆ ಆ ಪ್ರಶ್ನೆ ನೋಡಿಕೊಂಡು ನಿಮಗೆ ಉತ್ತರ ಇದು ಮಾಡ್ತೇನೆ. ಒಂದು ವೇಳೆ ಅಲ್ಲಿಗೂ ಅನುಕೂಲ ಆಗಿಲ್ಲ ಅಂದರೆ ನಿಮ್ಮ ವಾಟ್ಸಪ್ ನಂಬರನ್ನು ಅದರೊಳಗೆ ಹಾಕಿದಾಗೆ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜು ಅಥವಾ PDF ನೋಟ್ಸ್ಗಳು ಯಾವುದಿದ್ದಾವೆ ನನ್ನ ಕಡೆಗೆ ನಿಮ್ಮ ಒಂದು ವಾಟ್ಸಪ್ ನಂಬರಿಗೆ ಕೂಡ ನಾನು ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.